ನಮಸ್ತೆ ವೀವರ್ಸ್, ವೆಲ್ಕಮ್ ಟು SV ವ್ಲಾಗ್ಸ್. ನಾವಿವತ್ತು ಖಾರ ಪೊಂಗಲ್ ರೆಸಿಪಿನ ತೋರಿಸ್ತಿದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಳ್ಳಿ. ಈಗ ಮೊದಲಿಗೆ ಹೆಸರು ಬೇಳೆನ ಹುರ್ಕೊಳ್ಳೋಣ. ನಾವಿಲ್ಲಿ 1 ಗ್ಲಾಸ್ ಅಕ್ಕಿ ತಗೋತಿದ್ದೀವಿ. ಅದಕ್ಕೆ ಹೆಸರು ಬೇಳೆನ 3/4 ಗ್ಲಾಸ್ ತಗೊಂಡಿದ್ದೀವಿ. ಈಗ ಅಕ್ಕಿ ತೊಳ್ಕೊಂಡು ಇಟ್ಕೊಳ್ಳಿ. ಈಗ ಹೆಸರು ಬೇಳೆನ ಹಾಕೊಳ್ಳಿ. ಈಗ ಅಕ್ಕಿಗೆ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಹೆಸರು ಬೇಳೆ ಹಾಕಿದ್ದೀವಲ್ಲ ಅದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕ್ಕೊಳ್ಳಿ. ಲಿಡ್ ಮುಚ್ಚಿ 2 ವಿಸಿಲ್ ಹಾಕ್ಸ್ಕೊಳ್ಳಿ. ಹಾಗೆ ಇನ್ನೊಂದು ಪ್ಯಾನ್ ಇಟ್ಕೊಂಡು ತುಪ್ಪ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಎಣ್ಣೆ, ಸಾಸಿವೆ, ಕಾಳುಮೆಣಸು 1 ಸ್ಪೂನ್, ಜೀರಿಗೆ 1 ಸ್ಪೂನ್, ಹಸಿ ಮೆಣಸಿನಕಾಯಿ, ಕರಿಬೇವು, ಗೋಡಂಬಿ, ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ನಾವಿಲ್ಲಿ ಸ್ವಲ್ಪ ತೆಂಗಿನಕಾಯಿನ ಚೂರಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿವಿ, ಅದನ್ನು ಹಾಕೋತಿದ್ದೀವಿ. ಈಗ ಲಿಡ್ನ ಓಪನ್ ಮಾಡಿ ನೋಡೋಣ. 2 ವಿಸಿಲ್ ಆಗಿದೆ. ಈಗ ಒಗ್ಗರಣೆ ಹಾಕಿರೋದಕ್ಕೆ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಅನ್ನನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ ಗಟ್ಟಿ ಇದೆ, ಅದಕ್ಕೋಸ್ಕರ ನೀರು ಹಾಕ್ಕೊಳ್ಳಿ. ಉಗುರು ಬೆಚ್ಚನ ನೀರು ಹಾಕ್ಕೊಂಡ್ರೆ ಆಗುತ್ತೆ. ಈಗ ಸ್ವಲ್ಪ ಹೊತ್ತು ಲೋ ಸ್ಲಿಮ್ಮಲ್ಲಿ ಲಿಡ್ ಮುಚ್ಚಿಡಿ. ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಕಲಸಿ. ಈಗ ರುಚಿಕರವಾದ ಖಾರ ಪೊಂಗಲ್ ರೆಡಿ ಇದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.